ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಒಂದ್ ಕಡೆ ಬರಕ್ಕೆ ಹೇಳಿ ಕದ್ದು ಶೂಟ್ ಮಾಡ್ತಾ ಇದ್ದೀವಿ. ಹೇಳಮ್ಮ, ಕದ್ದು ಶೂಟ್ ಮಾಡ್ತಾ ಇದ್ದೀವಿ. ನಾನು ನಮ್ಮ ವೀರು ಅಸೋಸಿಯೇಟು ಗೊತ್ತಿಲ್ದಂಗೆ ನಿಂತಿದ್ದೀವಿ. ಮೋನಿಶಾ ಹಿಂಗೆ ನಡ್ಕೊಂಡು ಹಿಂಗೆ ಬಂದು ನೀಟಾಗಿ ಬಂದು ಒಬ್ಬ ಮೋನಿಶನ್ ಕರ್ತ ಏನು ನಡೀತೀನಿ ಹೇಳಮ್ಮ. ಆಮೇಲೆ ಅವತ್ತು ನಾವು ಕ್ಯಾಮ್ರಾ ಹೈಡಿಂಗಲ್ಲಿತ್ತು, ಶೂಟ್ ಮಾಡ್ತಾ ಇದ್ವಿ. ನನ್ನ ಪಾಡಕ್ಕೆ ನಾನು ನಡ್ಕೊಂಡು ಬರ್ತಾ ಇದ್ದಿದ್ದು. ಐ ಥಿಂಕ್ ವಿಜುವಲ್ಸ್ ರಿಲೀಸ್ ಮಾಡಿದ್ದೇವೆ ಆಲ್ರೆಡಿ. ಒಂದು ಶಾರ್ಟ್ ಇದೆ ಮೆಜೆಸ್ಟಿಕ್ ಬಸ್ ಸ್ಟಾಪಲ್ಲಿ, ನಾನು ಇಳ್ಕೊಂಡು ಬರ್ತಾ ಇದ್ದೀನಿ. ನನ್ನ ಪಾಡಕ್ಕೆ ನಾನು ಬರ್ತಾ ಇದ್ದೆ. ಬಟ್ ನಾವೆಲ್ಲರೂ ಕೇಳಿದ್ದೀವಿ ಹೌ ಡೇಂಜರಸ್ ಮೆಜೆಸ್ಟಿಕ್ ಕ್ಯಾನ್ ಗೆಟ್ ಅಂತ. ಅವತ್ತು ನನಗೆ ಎಕ್ಸ್ಪೀರಿಯನ್ಸ್ ಆಯಿತು. ನಾನೇನೂ ಮಾಡಿಲ್ಲ, ನಾನು ನಡ್ಕೊಂಡು ಬರ್ತಾ ಇದ್ದೆ. ಯಾರೋ ಒಂದು ಮಿಡಲ್ ಏಜ್ಡ್ ಒಬ್ಬರು ವ್ಯಕ್ತಿ, ಮ್ಯಾನ್ ಬಂದು ಅವ್ರೇನೋ ಹೇಳಿದ್ರು ನನಗೆ ಅದು ಕ್ಲಿಯರಾಗಿ ಅರ್ಥ ಆಗಿಲ್ಲ. ಅವ್ರ ಭಾಷೆ ಕನ್ನಡನೇ ಇತ್ತು, ಬಟ್ ನನಗೆ ಅರ್ಥ ಆಗಿಲ್ಲ. ಬಟ್ ಅವ್ರ ಇಂಟೆನ್ಷನ್ ಏನು ಅಂತ ಇಟ್ ವಾಸ್ ವೆರಿ ಕ್ಲಿಯರ್. ಒಂದು ಒಬ್ಳೆ ಹೋಗ್ತಾರೋ ಹುಡುಗಿನ ಅಪ್ರೋಚ್ ಮಾಡಿ ಬೇರೆ ರೀತಿಯಲ್ಲಿ ಅವ್ರು ಮಾತಾಡಿದ್ರು. ಇಮಿಡಿಯೇಟ್ಲಿ ಬಿಫೋರ್ ಐ ಕುಡ್ ರಿಯಾಕ್ಟ್, ನಮ್ಮ ಟೀಮ್ ಎಲ್ಲ ಬಂದು, ಅಪ್ಪ ಬಂದರು, ನಮ್ಮ ಡೈರೆಕ್ಟ್ ADs ಎಲ್ಲರೂ ಬಂದು ದೇ ಟುಕ್ ಕೇರ್ ಆಫ್ ದ ಸಿಚುವೇಶನ್. ಬಟ್ ಅವತ್ತು ಅನಿಸ್ತು ಸೇಫ್ ಹೆಣ್ಮಕ್ಳಿಗೆ ತುಂಬ ಹೇಳ್ತಾರಲ್ಲ ಸರ್, ಮೈ ತುಂಬ ಬಟ್ಟೆ ಹಾಕೊಂಡ್ರು ಬಿಡಲ್ಲ ನಾವು ಯಾವುದೇ ಜಾಗಕ್ಕೆ ಹೋದ್ರು. ಸೊ ಅದೆಲ್ಲ ಒಂದು ಎಕ್ಸ್ಕ್ಯೂಸಸ್ಸೇ ಅಲ್ಲ. ಇಫ್ ದೇ ವಾಂಟ್ ಟು ಟ್ರಬಲ್ ಯು, ಖಂಡಿತ ಅವ್ರು ಬಂದು ತೊಂದರೆ ಕೊಡ್ತಾರೆ. ವಿನಯ್ ಅವ್ರನ್ನ ಯಾಕೆ ತಗೊಂಡಿರೋ, ನನಗೆ ವಿನಯ್ ತುಂಬ ಇಷ್ಟ. ಅಲ್ಲ, ವಿನಯ್ಗೆ ಇನ್ನೂ ಒಂದು ಸಿನಿಮಾ ಮಾಡೋಣ ಅಂತ ಆಸೆ, ಇಷ್ಟ. ಅಂದರೆ ಅವಾಗಿಂದ ವಿನಯ್ ಹೇಳ್ತಿದ್ರು ವಿಜಯ್ ಸರ್ ಜೊತೆ ಕಂಫರ್ಟಬಲ್ಲು ಇಲ್ಲ, ಅದೊಂದು ಸಮುದ್ರ, ಆ ಮನೆಯೇ ಅಭಿನಯಕ್ಕೆ ಒಂದು ಸಮುದ್ರ, ಅದ್ರಲ್ಲಿ ನಾವು ಹೋಗಿ ನಿಂತಿದ್ದೀವಿ ಅಷ್ಟೇ. ಸೊ ಹಂಗಾಗಿ ಅದೇ ನೀರನ್ನು ಅದಕ್ಕೆ ಚೆಲ್ಲಿದ್ದೀನಿ ಅಷ್ಟೇ. ಅಂದರೆ ನೀವು ವಿನಯ್ ಇಸ್ ತುಂಬ ಟ್ಯಾಲೆಂಟೆಡ್. ನನಗೆ ವಿನಯ್ ಇವಾಗಲೂ ತುಂಬ ಪರ್ಸನಲ್ ತುಂಬ ಇಷ್ಟ. ಯಾಕೆಂದರೆ ಅವ್ರ ಮನೇಲಿ ಇದೆಯಲ್ಲಮ್ಮ, ಅಣ್ಣವ್ರು ಇದ್ದಾರಲ್ಲಮ್ಮ, ಶಿವಣ್ಣವ್ರು ಇದ್ದಾರೆ, ರಾಘಣ್ಣ ಇದ್ದಾರೆ, ಅಪ್ಪು ಸಾರ್ ಇದ್ದಾರೆ, ಯುವ ಇದ್ದಾರೆ ಅಲ್ವಾ. ಆ ಕಲೆಯ ಆರಾಧನೆ ಅವ್ರಿಗೆ ಗೊತ್ತಿರೋದು, ನಾವಿಲ್ಲ, ನಾವು ಕಷ್ಟಪಟ್ಟು ಇನ್ನೂ ಕಲಿತಾ ಇದ್ದೀವಿ ಅಷ್ಟೇ. ಬಟ್ ಇಂಥ ಸಬ್ಜೆಕ್ಟ್ಗಳನ್ನ ಜಾಸ್ತಿ ಪಿಕ್ ಮಾಡೋಂಥದ್ದು ನೀವು ಇಂಡಸ್ಟ್ರಿಯಲ್ಲಿ, ನಮ್ಗೆ ಗೊತ್ತಿರೋ ಹಾಗೇನೆ. ಬಟ್ ಈಗ ವಿನಯ್ ಕೂಡ ಆ ಒಂದು ಟ್ರ್ಯಾಕಿಗೆ ಬರ್ತಾ ಇದ್ದಾರೆ. ಹಿಂದೆ ಗ್ರಾಮಾಯಣ ಕೂಡ ಬಂತು, ನಾವು ನೋಡಿದ್ವಿ. ತುಂಬ ಏನೇನೋ ಕಲಿಸ್ಬಿಟ್ಟಿದ್ದೀನಿ ವಿನಯ್ಗೆ, ಮಾತಾಡೋದಿಲ್ಲ, ಚೇಂಜ್ ಆಗ್ಬಿಟ್ಟಿದ್ದಾರೆ ಈಗ. ಸಾಫ್ಟಾಗಿಲ್ಲ ವಿನಯ್, ಈಗ ಸಾಫ್ಟಾಗಿ ಮಾತಾಡೋದೇ ಇಲ್ಲ. ಒಟ್ಟಲ್ಲಿ ಮಿಡ್ಲ್ ಆಫ್ ದ ಸಿನಿಮಾಲ್ಲಿ ವಿನಯ್ ಭಾಷೆ ಸಕಾಲಾಗಿ ಬಂತು. ನಿಜವಾಗ್ಲೂ ನನ್ಗೆ ಅವಾಗ ಖುಷಿ ಆಯ್ತಪ್ಪ, ಸಕಲಾಗಿ ಮಾತಾಡ್ದವ್ರು ವಿನಯ್ ಇವಾಗ. ವಿನಯ್ ಸರ್, ಯಾಕಂದ್ರೆ ನೀವು ಮೇಕಿಂಗ್ ಅಲ್ಲಿ ನೋಡ್ಬೋದು, ಅಲ್ಲಲ್ಲಿ ಇಬ್ರು ನಗ್ತಾ ಇದೀವಿ, ನಾವು ಹೋಗಿ ಕಿವಿಲೇನೋ ಹೇಳ್ಬಿಟ್ಟು ಬಂದ್ಬಿಡ್ತಾ ಇದ್ದೆ ಈಗ. ವಿನಯ್ ಸರ್, ನಿಮ್ಮೂರದ ಆ ಪಾತ್ರದಲ್ಲಿ ನೀವು ಕಾಣಿಸ್ಕೊತಾ ಇರೋದು ಎಷ್ಟು ಖುಷಿ ಇದೆ ಅಂತ. ಅಂದರೆ ನಗರದಿಂದ ಬಂದಂಥ ಒಬ್ಬ ವ್ಯಕ್ತಿ ಪಾತ್ರದಲ್ಲಿ, ಈಗ ಜೋಗಿ ಸಿನಿಮಾದಲ್ಲಿ ಶಿವಣ್ಣ, ರಾಜ್ ಸಿನಿಮಾದಲ್ಲಿ ಅಪ್ಪು ಸರ್, ಈಗ ನೀವು ಆ ಭಾಗದ ಒಂದು. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.